ಸೊ ಅದೇ ಅದೊಂದು ಹಿಟ್ ಇಂಡಸ್ಟ್ರಿಯಲ್ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ಟು ಈ ಸಾಂಗ್ ಟಿಲ್ ಇಲ್ಲಿವರೆಗೂ ಕೂಡ. ಸೊ ಅದಾದ್ಮೇಲೆ ಏನೇನಾಯ್ತು, ಅವಕಾಶಗಳಾಗಿರ್ಬೋದು, ನಿಮ್ಮನ್ನ ಗುರ್ತಿಡಿಯೋದಾಗಿರ್ಬೋದು? ಸೊ ಅದಾದಮೇಲೆ ನಿಜವಾಗ್ಲೂ ಲೈಫ್ ಚೇಂಜ್ ಆಯಿತು. ಅಂದರೆ ಸಿಂಗಾರ ಸಿರಿ ಆದಮೇಲೆ ನಾನೇನು ಹಿಂದೆ ಕೆಲಸ ಮಾಡ್ತಿದ್ದೆ ಅದರ ಒಂದು 2 ಪಟ್ಟು ಕೆಲಸಗಳಾಗಿರ್ಬೋದು, ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ನನಗೆ. ಸೊ ಅದು ಒಂದು 2022 ಏನು ರಿಲೀಸ್ ಆಯಿತು, 23, 24 ಕಂಪ್ಲೀಟ್ ನಾನು ಲಿರಿಕ್ ರೈಟಿಂಗ್ ಮಾಡಿಕೊಂಡೇ ಬಂದೆ. ಸೊ ಎವ್ರಿ ಡೇ ನನಗೆ ಹಾಡು ಬರೆಯೋದಕ್ಕಿತ್ತು, ಒಳ್ಳೊಳ್ಳೆ ಸಿನಿಮಾಗಳಾಯಿತು. ಸೊ ಅದು ಹಾಗೆ ಬಂದು ಇವಾಗ ಡೆವಿಲ್ ಆಗಿರ್ಬೋದು, ಮತ್ತು ಕಾಂತಾರ ಚಾಪ್ಟರ್ 1 ಬರೆಯೋಂಥ ಅವಕಾಶ ಸಿಕ್ತು. ಗ್ಯಾಪಲ್ಲಿ ಯುವ ಸಿನಿಮಾಗೆ ಬರೆದೆ, ಅದರಲ್ಲಿ ಕವಿತೆ ಆಗಿರ್ಬೋದು. ಬಗೀರ ಸಿನಿಮಾಗೆ ವರ್ಕ್ ಮಾಡಿದೆ, 2 ಸಾಂಗ್ ಬರ್ತಿದೆ, ಒಂದು ಪರಿಚಯವಾದೆ ಮತ್ತು ಕಣ್ಣಲ್ಲಿ ಕಣ್ಣಿಡು ಅಂತ. ಈ ಥರ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಜೊತೆ, ಎಸ್ಪೆಷಲಿ ಹೊಂಬಾಳೆ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು ಕಾಂತಾರ ಆದಮೇಲೆ. ಸೊ ಒಂದು ದೊಡ್ಡ ಅದಾದಮೇಲೆ ಮಾರ್ಟಿನ್ಗೆ ಬರೆದಿದ್ದೆ, ಒಂದು ಐಟಮ್ ನಂಬರ್ ಬರೆದಿದ್ದೆ, ಕಬ್ಜಾಗೆ ಬರೆದಿದ್ದೆ. ಸೊ ನಮ್ಮ ಕೆಲಸದ ಒಂದು ಆವರಣ ಇದೆ, ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಯಿತು. ಸೊ ದೊಡ್ಡ ಸಿನಿಮಾಗಳಲ್ಲೂ ಕೂಡ ದೊಡ್ಡ ಪ್ರೊಡಕ್ಷನ್ ಅವರು ಕೂಡ ಗುರುತಿಸಿ ನನಗೆ ಕೆಲಸ ಕೊಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬದಲಾವಣೆಗಳಾಗ್ತಾ ಹೋಯಿತು. ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಹೀರೋಗಳಿಗೂ ನಿಮ್ಮ ಒಂದು ಸಾಹಿತ್ಯ ಇದ್ದೇ ಇರುತ್ತೆ. ಹೌದು. ಸೊ ಟಿಲ್ ನಾವು ನಾನು ಸುದೀಪ್ ಸರ್ ಮತ್ತು ಯಶ್ ಅವರನ್ನು ಹೊರತುಪಡಿಸಿ ಎಲ್ಲ ಸ್ಟಾರ್ಸ್ಗೂ ಬರೆಯುವಂಥ ಅವಕಾಶ ಸಿಕ್ತು ನನಗೆ. ಸೊ ಒಂದೇನಂತಂದ್ರೆ, ಇವಾಗ ರವಿ ಬಸ್ರೂರ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ, ಅವ್ರು ಇವಾಗ ನಿಮಗೆ ಬೀಗ್ರು. ಸೊ ಆ ಒಂದು ಒಡನಾಟ ಯಾವ ಥರ ಇತ್ತು ಅಂತ, ಅವ್ರ ಜೊತೆ ನೀವು ಅಪ್ರೋಚ್ ಆಗಿದ್ದಂಗೆ, ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವ್ರ ಜೊತೆ ಜಾಯ್ನ್ ಆಗಿದ್ದು ಯಾವಾಗ? ಸೊ ಅದು 2015-16 ಅನ್ಸುತ್ತೆ. ನಾನು ಫಸ್ಟ್ ಬೆಂಗಳೂರು ಬಂದು, ನಾನು ಅಂದರೆ ನಮ್ಮ ಕೆಲಸ ಮಾಡಬೇಕು ಅಂತ ಇತ್ತು. 2 ವರ್ಷ ಕೆಲಸ ಮಾಡ್ತೀನಿ ಟಿಲ್ ನಾನು ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು ಅದೆಲ್ಲ ಇದೆಯಲ್ಲ. ಸೊ ಟೈಮ್ ಹಿಡಿಯುತ್ತೆ ಇಂಡಸ್ಟ್ರಿಯಲ್ಲಿ, ಕೆಲಸ ಮಾಡ್ಕೋತಾ ಇದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ನನ್ನ ಕೆಲಸ ಸಿಗಲೇ ಇಲ್ಲ, ಆಲ್ಮೋಸ್ಟ್ ಒಂದು 8 ಮಂತ್ಸ್ ಕೆಲಸನೇ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿದೆ, ಆಗಿದ್ದಾಗಲಿ ಅಂತೇಳಿ ರವಿ ಬಸ್ರೂರ್ನ ಅಪ್ರೋಚ್ ಮಾಡಿ ಅವ್ರ ಜೊತೆ ಸೇರಿಕೊಂಡೆ. ಅಲ್ಲಿ ಬರವಣಿಗೆ ಮಾಡ್ತಾ ಅವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ರು ಬಿಲಿಂಡರ್ ಅಂತ, ಅದಕ್ಕೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ಕಟಕ ಅಂತ, ಅದಕ್ಕೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸಿಗೆಲ್ಲ ವರ್ಕ್ ಮಾಡಿದೆ. ಸೊ ಇದು ಮಾಡ್ತಾ ಆ ಗ್ಯಾಪಲ್ಲಿ ನನ್ನ ಕೆಲಸನೂ ಸಿಕ್ತು. ಒಂದು 8 ಮಂತ್ಸ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದಂಗೆ ನನಗೆ ವಿಪ್ರೋಜಿ ಹೆಲ್ತ್ ಕೇರ್ ಅಂತ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿ ಹೋದೆ. ಅಲ್ಲಿ ಹೋಗಿನೂ ಕೂಡ ನಾನು ಇಲ್ಲಿ ವೀಕೆಂಡ್ ಆಗಿರ್ಬೋದು, ಆವಾಗ ರಜೆ ಹಾಕಿ ಈ ಥರ ಎಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾನೆ ಇದ್ದೆ. ಸೊ ಹಾಗೆ ನಡೀತಾ ನಾನು ಅದಾದ್ಮೇಲೆ ಮತ್ತೆ 2 ಇಯರ್ಸ್ ಆದಮೇಲೆ ಕೆಲಸ ಬಿಟ್ಟು ಮತ್ತೆ ಬಂದು ಅವ್ರ ಜೊತೆ ಜಾಯ್ನ್ ಆದೆ. ಗಿರ್ಮಿಟ್ ಅಂತ ಒಂದು ಮಕ್ಕಳನ್ನ ಇದನ್ನ ಮಾಡ್ಕೊಂಡು ಸಿನಿಮಾ ಮಾಡಿದ್ರು. ಅದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸೊ ರೈಟರ್ ಆಗಿ ವರ್ಕ್ ಮಾಡಿದೆ. ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇದರಲ್ಲೂ ಅವ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಸೊ ಇದೆಲ್ಲ ನಡೀತಾನೆ ಇತ್ತು. ಸೊ ಆ ಗ್ಯಾಪಲ್ಲಿ ಮಿಡ್ಲಲ್ಲಿ ನನಗೆ ಈ ಗಿರ್ಮಿಟ್ಗಿಂತ ಮುಂಚೆನೇ ಚಂದ ನನ್ನ ಹೆಂಡತಿ ಆಗಿ. ಸೊ ಹಿಂಗೆ ನಡೀತಾ ಇತ್ತು. ಅಂದರೆ KGF ಆಗ್ಬೇಕಾದ್ರೆ ಡಮ್ಮಿ ಲಿರಿಕ್ಸ್ ಎಲ್ಲ ಬರೆಯೋದು, ಅವ್ರ ಜೊತೆ ಕೂತ್ಕೊಂಡು ಕಂಪೋಸಿಂಗಿಗೆ ಬರೋದು, ಅಂಜನಿ ಪುತ್ರ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು. ಅದು ಅಂದರೆ ಅಲ್ಲಿ ಏನು ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡಿದೆ, ಅದು ನನಗೆ ಇಂಡಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಒಂದು ಸಾಂಗ್ ಕಂಪೋಸಿಂಗ್ ಹೇಗೆ ನಡೀತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯ್ತು ನನಗೆ. ಸೊ ಅಲ್ಲಿ ಅವರ ಅಂಡರ್ ವರ್ಕ್ ಮಾಡಿದ್ದು ನನಗೆ. ಸಾಕಷ್ಟು ಕಲ್ತಿದ್ರೆ, ಒಂಥರ ಗುರುಗಳಂತಾನೆ ಹೇಳ್ಬೋದು. ಹೌದು. ಓಕೆ. ಇನ್ನು ಇವಾಗ ಪ್ರೆಸೆಂಟು ಗೊತ್ತೇ ಇದೆ ನಿಮಗೆ, ನೀವು ಬರೆದಿರೋ ಒಂದು ಸಾಹಿತ್ಯ ಟ್ರೆಂಡಿಂಗಲ್ಲಿ, ಅದೇ ಡೆವಿಲ್ಲು, ದರ್ಶನ್ ಅವ್ರದ್ದು ಬಹು ನಿರೀಕ್ಷಿತ ಚಿತ್ರ ಡೆವಿಲ್ಲು. ಅದರಲ್ಲೂ ಕೂಡ ರೊಮ್ಯಾಂಟಿಕ್ ಸಾಂಗ್ ಒಂದು ಫುಲ್ ಟ್ರೆಂಡ್ ಆಗಿದೆ. ಸೊ ಈ ಒಂದು ಆಪರ್ಚುನಿಟಿ ಯಾವ ಥರ ಬಂತು? ಸೊ ಅಜನೀಶ್ ಸರ್ ಜೊತೆ ನಾನು ಯಾವಾಗ ಸಿಂಗಾರ ಸಿರಿಯಕ್ಕಿಂತ ಮುಂಚೆ ನಾನು ರತ್ನ ಪ್ರಪಂಚ ಅಂತ ಸಿನಿಮಾಗೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಬೈಟೂಲವ್ ಅಂತ ವರ್ಕ್ ಮಾಡಿದ್ದೆ. ಸೊ ಸಿಂಗಾರ ಸಿರಿ ಆದಮೇಲೆ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಬಗೀರ ಯುವ ಆಗಿರ್ಬೋದು, ಅವರ ಜಸ್ಟ್ ಮ್ಯಾರಿಡ್ ಆಗಿರ್ಬೋದು. ಸೊ ಇದರಲ್ಲೇ ನನಗೆ ಅವಕಾಶ ಬಂದಿದ್ದು ಅವ್ರ ಕಡೆಯಿಂದನೇ. ನನಗೆ ಈಗ ಡೆವಿಲ್ ಮತ್ತು ಅವರೇ ಮ್ಯೂಸಿಕ್ ಮಾಡ್ತಾ ಇರೋದ್ರಿಂದ, ಸೊ ಆ ಮೆಲಡಿ ಕಾಂಬಿನೇಷನ್ಗೆ ಅಂತಲೇ ಅವರು ಮತ್ತೆ ನನಗೆ ಡೈರೆಕ್ಟರ್ಗೆ ನನ್ನ ಹೆಸರು ರೆಫರ್ ಮಾಡಿದಾಗ ಡೈರೆಕ್ಟರ್ ನಾನು ಮಾತಾಡಿ ಅವ್ರ ಜೊತೆ. ಸೊ ಹಾಗೆ ಆಗಿದ್ದದು. ಓಕೆ. ಅಲ್ಲ, ಈ ಸಾಹಿತ್ಯ ಬರೆದು ಈ ಒಂದು ಗ್ಯಾಪಲ್ಲಿ ಏನಾದ್ರು ದರ್ಶನ್ ಅವ್ರು ಏನಾದ್ರು ಶೂಟಿಂಗ್ ಟೈಮಲ್ಲಿ ಭೇಟಿ ಆಗಿದ್ರೆ, ಮಾತಾಡ್ಸಿದ್ರ? ಇಲ್ಲ, ನನಗೆ ಸರ್ನ ಮೀಟ್ ಮಾಡೋಕೆ ಅವಕಾಶ ಸಿಗಲಿಲ್ಲ. ಸೊ ನಾನು ಆ್ಯಕ್ಚುಲಿ ಈಗ ಒಂದೇ ಸರ್ಕ್ಕಿಂತ ಮುಂಚೆ ಇನ್ನೊಂದು ಸಾಂಗ್ ಏನೋ ಒಂಥರ ಚಂದ ಅಂತ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಸಾಂಗ್ ಫಸ್ಟ್ ಬರ್ದಿದ್ದು ನಾವು. ಅದು ಫಸ್ಟ್ ಬರೆದಾದ್ಮೇಲೆ ಇದು ಒಂದೇ ಒಂದು ಸಲ ಸೆಕೆಂಡ್ ಬರ್ದಿದ್ದು ನಾನು ಸಾಂಗ್. ಸೊ ಬಟ್ ನನಗೆ ಎಲ್ಲೂ ಅವಕಾಶ ಸಿಗಲಿಲ್ಲ. ಬಟ್ ಒಂದೇ ಒಂದು ಸಲ ಸಾಂಗ್ ಮಾಡಾದ್ಮೇಲೆ ಅವ್ರು ಇನ್ನೇನು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಅಜ್ಜು ಸರ್ಗೆ ಅವರು ವಾಯ್ಸ್ ನೋಟ್ ಕಳಿಸಿದ್ರು. ದರ್ಶನ್ ಸರ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಥರ ವಾಯ್ಸ್ ನೋಟ್ ಕಳಿಸಿದ್ರು. ಅದನ್ನು ನಾನು ಕಾಂತಾರ ಮದನ ಮನಮೋಹನಿ ವರ್ಕ್ ಮಾಡ್ತಿದ್ದೆ ಅಜ್ಜು ಸರ್ ಜೊತೆಗೆ. ಆವಾಗ ಅವ್ರು ನನಗೆ ಆ ವಾಯ್ಸ್ ನೋಟ್ ಕೇಳಿಸಿದ್ರು. ನನಗೆ ಖುಷಿ ಆಯಿತು, ಅಂದರೆ ಅವರಿಂದ ಕಾಂಪ್ಲಿಮೆಂಟ್ ಬಂದಿರೋದು ಖುಷಿ ಆಯಿತು ನನಗೆ. ಓಕೆ. ಅಂದರೆ ಇವಾಗ ಏನಾದರೂ ದರ್ಶನ್ ಅವ್ರದ್ದು ಹೆಂಗೆ ಅಂತಾರೆ, ಕೆಲವು ಟೈಮು ಸಾಹಿತ್ಯವನ್ನು ಅವರು
ರೆಕಾರ್ಡಿಂಗ್ ಹಾಕಿನ ಮುಂಚೆ ಆಗಿರ್ಬೋದು ಏನಾಗಿರ್ಬೋದು ಒಂದ್ಸಲ ಚೆಕ್ ಮಾಡ್ತಾರಂತೆ, ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಯಾರಿಗೂ ಟಾಂಗ್ ಕೊಡೋದಾಗಿರ್ಬೋದು ಆ ಥರ ಏನು ಇರಬಾರ್ದು ಅನ್ನೋ ಥರ. ಸೊ ನಿಮ್ದು ಸಾಹಿತ್ಯ ರೊಮ್ಯಾಂಟಿಕ್ ಆಗಿರೋದ್ರಿಂದ ಸೊ ನೋಡಿರ್ತಾರೆ. ಹೌದು, So, ಆ ಆ ಒಂದು ಥರ ಏನು ನನಗೇನು ಇದು ಬರಲಿಲ್ಲ, ಹಂಗಾಗಿ ಮೇ ಬಿ ಅವ್ರು ನೋಡಿ ಇಷ್ಟಪಟ್ಟಿರ್ಬೋದು. ಓಕೆ, ಇಷ್ಟಪಟ್ಟಿರ್ತಾರೆ. ಎಸ್ ಎಸ್ ಎಸ್. Okay. ಇನ್ನ ದರ್ಶನ್ ಅವ್ರದ್ದು ಒಡನಾಟ ಅಂದ್ರೆ ಮಾತಾಡ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ, ಹೌದು ಬಟ್ ಪ್ರೆಸೆಂಟ್ ಇವಾಗ ದರ್ಶನ್ ಅವರು ಒಂದು ಬೇರೆ ಸಿಚುವೇಶನ್ ಇದ್ದಾರೆ. ಹೌದು ಹೌದು. ಫ್ಯಾನ್ಸ್ ಕೂಡ ಅವರ ಒಂದು ಬಹುನಿರೀಕ್ಷಿತಕ್ಕೆ ಕಾಯ್ತಾ ಇದ್ದಾರೆ ಡೆವಿಲ್ಗೆ. ಸೊ ನೀವು ಚಿತ್ರತಂಡದ ಒಂದು ಭಾಗ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಏನು ನಮ್ಮ ಸಿನಿಮಾ ಅಂತ ಏನಿದೆ, ಸಿನಿಮಾ ಅಂತ ಬಂದಾಗ ಅವರದ್ದು ಯಾವುದೇ ಸಿನಿಮಾ ಮುಂಚೆಯಿಂದನೂ ಅದೊಂದು ದೊಡ್ಡ ಸಂಭ್ರಮ ಅಂತಲೇ ಮಾಡ್ಕೊಂಡ್ಬಂದಿದ್ದಾರೆ ಅಭಿಮಾನಿಗಳು. ಸೊ ಈ ಬಾರಿ ಅದು ನನ್ನ ಪ್ರಕಾರ ಅದು ದುಪ್ಪಟ್ಟಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲರೂ ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಜವಾಬ್ದಾರಿ ತೊಗೊಂಡು ಇದು ಮಾಡ್ತಿದ್ದಾರೆ. ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಅವ್ರಿಗೆ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಒಂದು ಏನೋ ಇದು ಬಿಟ್ಟಾಗ ಅಥವಾ ನನಗೆ ಸಾಂಗ್ ರಿಲೀಸ್ ಅಥವಾ ನಾನು ಬರ್ದಿದ್ದೀನಿ ಅಂತ ಗೊತ್ತಾದಾಗಲೇ ಅಣ್ಣ ಸಾಂಗ್ ಹೆಂಗಿದೆ, ಚೆನ್ನಾಗಿ ಬರ್ದಿದ್ದೀರಲ್ವಾ, ಚೆನ್ನಾಗಿದೆಯಲ್ವಾ ಸಾಂಗು, ಆ ಕನ್ಸರ್ನ್ ಇದೆಯಲ್ಲ, ಅದನ್ನ ನೋಡಿದ್ರೆ ಅನಿಸ್ತದೆ ಈ ಬಾರಿ ಅದು ಇನ್ನೊಂದು ಅವ್ರೇನು ಎಮೋಷನ್ಸ್ ಇದೆ ಅದು 2 ಪಟ್ಟು ಇರುತ್ತೆ ಅಂತ ನನಗೆ ಅನ್ಸುತ್ತೆ. ನಿಮಗೂ ಫ್ಯಾನ್ಸ್ ಏನಾದ್ರು ಕೇಳಿದಾರ ಸಾಂಗ್ ಈ ತರ ಚೆನ್ನಾಗಿದೆ ಅಂತನಾ, ಅಥವಾ ಮುಂಚೆ ಏನಾದ್ರು? ತುಂಬಾ ಮೆಸೇಜಸ್ ಬಂತು ನನಗೆ ಈ ಸಾಂಗ್ ರಿಲೀಸ್ ಟೈಮಲ್ಲಿ ಸಾಂಗ್ ಹೇಗಿದೆ ಅಣ್ಣ, ಒಂದು ಲೈನ್ ಕಳಿಸಿ ಸಾಂಗ್ದು, ಈ ಥರದ್ದೆಲ್ಲ ಬಂತು ನನಗೆ. ಸಾಂಗ್ ರಿಲೀಸ್ ಆದಮೇಲೆ ತುಂಬ ಇದು ಮಾಡಿದ್ರು, ನಮ್ಮ ಸರ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಸಾಂಗ್ ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತೆಲ್ಲ ಬಂತು. ಆಮೇಲೆ ನಾನು ಅದೇ ಎಷ್ಟು ಸಾಂಗ್ ಬರ್ದಿದ್ದೀರಾ ಅಂತೆಲ್ಲ ಕೇಳಿದ್ರು ತುಂಬ ಜನ. ನಾನು ಹೇಳಿದೆ ಇನ್ನೊಂದು ಸಾಂಗ್ ಬರ್ದಿದ್ದೀನಿ, ಆ ಸಾಂಗ್ ಯಾವ ಥರ ಇದೆ, ಈ ಥರ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ಯಾನ್ ಪೇಜವರೆಲ್ಲ ನನ್ನ ಫೋಟೋಸ್ ಹಾಕ್ಕೊಂಡು ನನಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಸೊ ಅದಂದರೆ ನನಗೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಸ್ಟಾರ್ ಫ್ಯಾನ್ ಪೇಜ್ ಅವರೆಲ್ಲ ಇಷ್ಟೊಂದು ಲವ್ ಕೊಡ್ತಿರೋದು, ಅದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೇ ನಿಮ್ಮನ್ನು ಕೂಡ ರೆಕಗ್ನೈಸ್ ಮಾಡಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತಂದ್ರೆ. ಸೊ ಸಂತು ಮಾಸ್ಟರ್ದು ಇಂಟರ್ವ್ಯೂ ಮಾಡಿದ್ರೆ ಅವರು ಕೂಡ ಅದೇ ಹೇಳಿದ್ರು, ಸರ್ ಒಂದು ಎಲ್ಲಾ ಫ್ಯಾನ್ಸ್ ಆಗಿರ್ಬೋದು ಕಮೆಂಟ್ ಮಾಡ್ತಿದ್ದಾರೆ, ನಮ್ಮ ಬಾಸ್ನ ಚೆನ್ನಾಗಿ ತೋರಿಸಿದ್ರ, ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ, ಇನ್ನು ಒಂದ್ ಸಾಂಗ್ ಈ ತರ ಮಾಡಿದ್ರೆ ನೆಕ್ಸ್ಟ್ ನೋಡ್ಬೇಕು. ಅವ್ರು 4 ಸಾಂಗ್ ಏನೋ ಮಾಡಿದ್ದಾರೆ ಎಲ್ಲ ಸಾಂಗ್ಸ್, ಅವ್ರು ಎಲ್ಲ ಸಾಂಗ್ ಅದೇ. ಸೊ ಅವ್ರು ಅದೇ ಹೇಳ್ತಾ ಇದ್ರು, ಫ್ಯಾನ್ಸ್ ಹೆವಿ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಪಾಸಿಟಿವ್ ಆಗಿದೆ. ಸೊ ಆಮೇಲೆ ಇನ್ನೊಂದು ಹೇಳಿದ್ರು, ಅಂದ್ರೆ ಇವಾಗ ದರ್ಶನ್ ಅವರು ಬೇರೆ ಇಂಡಸ್ಟ್ರಿ ಅವ್ರಿಗಿನ್ನ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಅವಕಾಶ ಕೊಡಿಸ್ತಾರೆ. ಸಂತು ಮಾಸ್ಟರ್ ಅದೇ ಹೇಳಿದ್ರೆ ಏನಂತಂದ್ರೆ, ಬೇರೆಯವ್ರ ಇಂಡಸ್ಟ್ರಿ ಅವ್ರು ಯಾಕೆ ಕೊರಿಯೋಗ್ರಾಫರ್ ಬೇಕು, ನೀವೇ ಮಾಡಿ, ಇವ್ರಿಗೆ ಅವಕಾಶ ಕೊಡಿ ಅಂತ. ಸೊ ನಿಮ್ಗೂ ಕೂಡ ಹಂಗೆ ಒಂದು ಅವಕಾಶ ಇಂಡೈರೆಕ್ಟ್ ಆಗಿ ಬಂದಿರುತ್ತೆ. ಹೌದು, ಅಂದರೆ ನಮ್ಮದು ಲಿರಿಕ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಕನ್ನಡದವರೇ ಬರಿಬೇಕು ಅಂತ ಒಂದಿರುತ್ತೆ. ಆ್ಯಂಡ್ ನಾನು ನೋಡಿದ್ದು ಹೀರೋಯಿನ್ಸ್ ಅಂತೆಲ್ಲ ಬಂದಾಗ, ಸೊ ಅವರ ಬಹುತೇಕ ನೀವು ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಬಹುತೇಕ ಹೀರೋಯಿನ್ಸ್ ಕನ್ನಡ ಹೀರೋಯಿನ್ಸ್ನ ಚೂಸ್ ಮಾಡಿದ್ದಾರೆ. ಸಾರಥಿ ಆಗಿರ್ಬೋದು, ಕಾಟೇರ ಆಗಿರ್ಬೋದು, ಅಥವಾ ಇವಾಗ ರಚನಾ ರೈ ಅವರು ಆ್ಯಕ್ಟ್ ಮಾಡಿರೋದಾಗಿರ್ಬೋದು. ನೀವು ಯಾವುದೇ ಸಿನಿಮಾಗಳು ನೋಡಿದ್ರು ಬಹುತೇಕ ತುಂಬ ರಮ್ಯಾ ಅವರು ಜಾಸ್ತಿ ಮಾಡಿದ್ರು, ರಕ್ಷಿತಾ ಅವರು ಮಾಡಿದ್ರು. ಸೊ ಪರ್ಸೆಂಟೇಜ್ ಜಾಸ್ತಿ ಕನ್ನಡ ಹೀರೋಯಿನ್ಸ್ಗೆ ಅವಕಾಶ ಕೊಟ್ಟಿರೋದು ನೋಡ್ತೀವಿ ನಾವು. ಹಾಗಾಗಿ ಟೆಕ್ನಿಷಿಯನ್ಸು ಅಷ್ಟೇ, ಕನ್ನಡ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಡೈರೆಕ್ಟರ್ಸ್ ಅಂತ ಬಂದರು ಜಾಸ್ತಿ ಕನ್ನಡ ಡೈರೆಕ್ಟರ್ಸ್ಗೆ ಅವಕಾಶ ಕೊಟ್ಟಿರೋದು, ಅದು ನಡೀತಾನೆ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದರೂ ಕೂಡ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸೇ ಅವ್ರಿಗೆ ವರ್ಕ್ ಮಾಡಿರೋದು. ಸೊ ಅದು ಆ ದೃಷ್ಟಿಯಲ್ಲಿ ಹೌದು, ನೀವು ಹೇಳಿದಂಗೆ ಎಲ್ಲ ಕನ್ನಡ ಟೆಕ್ನಿಷಿಯನ್ಸ್ಗೆ ಅವಕಾಶ ತುಂಬ ಕೊಟ್ಟಿದ್ದಾರೆ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.